ಯಾಕಂದ್ರೆ ಈ ಕಡೆ ಅವ್ರ ವರ್ಕರ್ಸ್ ಬಂದ್ರೆ ಪ್ರಮೋಷನ್ಸ್ ಮಾಡಕ್ ಹೋದ್ರೆ ನಮಗೆ ಅಮೌಂಟ್ ಕವರ್ ಅಪ್ ಆಗ್ಬಿಡ್ತೈತಿ. ಈಗ ಫ್ಯಾನ್ ಫಿಟ್ಟಿಂಗ್ ಇಸ್ ಗೋಯಿಂಗ್ ಆನ್ ಗೈಸ್. ನಿಮ್ ಹೋಟೆಲ್ ನಿಮ್ಮ ಕೆಫೆ ಮನಿ ಏನಾರು ಮಾಡ್ಬೇಕು ಅನ್ಕೊಂಡ್ರೆ ನಂಬರ್ ನಿಮ್ಗೆ ಕೆಳಗೆ ಹಾಕಿರ್ತೀನಿ. ಅಂದ್ರೆ ನಾವು ದೇವ್ರಿಗೆ ಬೇಡ್ಕೊಳ್ಳೋದೇನಂದ್ರೆ ಫ್ಯಾನ್ ಯಾರ ತಲೆ ಮ್ಯಾಗ ಬೀಳಬಾರ್ದು ಅಂತಂದು. ಈಗ ಬಿಸಿ ಬಿಸಿ ಬಜ್ಜಿ ತಿನ್ನಕ್ ಬಂದಿದ್ದಾರೆ. ಬೆಳಗ್ಗೆ ಟಿಫಿನ್ ಆಗಿಲ್ಲ, ಮಧ್ಯಾಹ್ನ ಊಟ ಆಗಿಲ್ಲ. ತಿನ್ನ ಅಂದ್ರೆ ಈಗಿನ ನಾಯಿಗೂ ಡಿಮ್ಯಾಂಡ್ ಬಂದ್ಬಿಡೈತ್ರಿ. ಕಟಿಂಗ್ ಶಾಪಿಗೆ ಹೊಂಟಿವ್ರಿ. ನಮ್ಮ ಮನೆಗೆ ಉಳಾಕತ್ತಾರ, ಅದ್ರ ಸಿಡಿಯವಲ್ದ ನೋಡಿ ಗೈಸ್. ರಾಕಿಂಗ್ ಬಾಯ್. ಲೋರಿಯಲ್ಲಿ ಹೋಗ್ಬೇಕ್ರಿ. ತಮ್ಸಪ್ ನಾವು ಪಾವ್ ಬಜಿ ತಿನ್ನಾಗತ್ತೀವಿ. ನಮಸ್ಕಾರ ರೀ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಈಗ ಅವಾಗ ಮಧ್ಯಾಹ್ನ ಆಗ್ಬಿಟ್ಟೈತ್ರಿ. ಕೆಫೆ ಎಲ್ಲ ಮುಚ್ಕೊಂಬಂದು ಈಗ ಮನೆಗೆ ಬಂದು ಸ್ವಲ್ಪ ಅಮೌಂಟ್ ಇತ್ತು ತೊಗೊಂಬಂದು ಈಗ ಫ್ಲಾಸ್ಕ್ ಅಂದರೆ ಅಲ್ಲೇನು ಇರ್ತಲ್ರಿ, ಈಗ ಒಲಿ ಇಲ್ಲಲ್ಲ, ಅದಕ್ಕೀಗ ಇಲ್ಲಿ ಸರ್ಕಲ್ ಅಂದರೆ ಈ ಟೀ ಶಾಪ್ನಾಗ ಈಗ ಹೋಗಿ ಅಲ್ಲೇ ಬಿಸಿ ಮಾಡ್ಕೊಂಡು ಹೋಗೋದು. ಈಗ ಮಧ್ಯಾಹ್ನ ಕೆಫೆ ಕ್ಲೋಸ್ ಇರುತ್ತೆ, ಈಗ ಅಲ್ಲಿಗೆ ಹೋಗಿ ಕೊಡ್ಬೇಕ್ರಿ. ಈಗ ಸ್ವಲ್ಪ ಪ್ರಮೋಷನ್ಸು ವರ್ಕರ್ಸು ಭಾಳ ಅನ್ನಾವತ್ತ ಸಿಗೋವಲ್ರಿ. ನೋಡಿ ಇದು ಮಾಡಿರಿ. ಆ ವರ್ಕರ್ಸ್ ಒಂದು 2-3 ಮಂದಿ ನೋಡಿ ಇದು ಮಾಡ್ಬೇಕ್ರಿ. ಈಗ ಯಾಕಂದ್ರೆ ಈ ಕಡೆ ಅವ್ರ ವರ್ಕರ್ಸ್ ಬಂದರೆ ಪ್ರಮೋಷನ್ಸ್ ಮಾಡೋಕ್ಕೆ ಹೋದ್ರೆ ನಮಗೆ ಅಮೌಂಟ್ ಕವರ್ ಅಪ್ ಆಗ್ಬಿಡ್ತೈತಿ. ಅದು ಗೈಸ್ ಈಗ ಸ್ವಲ್ಪ ಪ್ರಮೋಷನ್ಸು ಇದಾವೆ, ನೋಡಿ ಎಲ್ಲ ಕವರ್ ಅಪ್ ಮಾಡ್ಬೇಕು. ಈಗ ಹಾಲ್ ತಗೊಂಡು ಹೋಗ್ಬೇಕ್ರಿ ಈಗ ಮಧ್ಯಾಹ್ನಕ್ಕೆ. ಎಸ್ ಲೆಟ್ಸ್ ಸಿ. ಆ್ಯಂಡ್ ಈಗ ಫ್ಯಾನ್ ಫಿಟ್ಟಿಂಗ್ ಈಸ್ ಗೋಯಿಂಗ್ ಆನ್ ಗೈಸ್. ಈಗ ಏನೈತಲ್ಲ ಇಲ್ಲಿ ಪಾಯಿಂಟ್ ಅಂದರೆ ಎಲ್ಲ ಪಾಪಡಿನ ಮಾಡೇನ್ರಿ. ಅಂದರೆ ಇದನ್ನು ಇಡನ್ ಟ್ಯಾಲೆಂಟ್ ಐತ್ರಿ. ಅಂದರೆ ಇವೆಲ್ಲ ಕೆಲಸನೂ ಮಾಡ್ತಾನೆ ಪಾಪಡಿ. ನಿಮ್ಗೇನಾರ ಇಂಥ ಕೆಲಸ ಏನಾರ ನಿಮ್ಮ ಹೋಟೆಲ್ ನಿಮ್ಮ ಕೆಫೆ ಮನಿ ಏನಾರು ಮಾಡ್ಬೇಕು ಅನ್ಕೊಂಡ್ರೆ ಡೈರೆಕ್ಟ್ DM ಮಾಡಿರಿ. ಇಲ್ಲಾಂದ್ರೆ ಒಂದು ನಂಬರ್ ನಿಮಗೆ ಕೆಳಗೆ ಹಾಕಿರ್ತೀನಿ. ನಂಬರ್ ಏನೇ ಕೆಲಸಲೇ ಗೈಸ್ ನೀವು ಮಾಡ್ರಿ, ಮೆಸೇಜ್ ಮಾಡ್ರಿ. ನಂಬರ್ ಅಂದರೆ ನೀವು ನಂಬರ್ ಅಂತಂದು ನನಗೆ ಕಮೆಂಟಾಗಿ ಹಾಕಿದರೆ ಸೀದಾ ನಿಮಗೆ ನಂಬರ್ ಹಾಕ್ತೀನಿ. ಈಗ ಫ್ಯಾನ್ ಫಿಟ್ಟಿಂಗ್ ಎಲ್ಲ ಇವನೇ ಮಾಡೋದು ಖುದ್ದಾಗಿ. ಅದಕ್ಕೆ ನಮ್ದ್ರಾಗ ಸ್ವಲ್ಪ ಮಂದಿ ಇಡನ್ ಟ್ಯಾಲೆಂಟ್ ಐತ್ರಿ. ಇನ್ನು ಹೊರಗೆ ಬರ್ತಿರ್ತಾರೆ. ಈಗ ಇದನ್ನ ಫಿಕ್ಸ್ ಮಾಡ್ತಾನೆ. ಬಟ್ ನಮಗೇನು ಭರವಸೆ ಅಂದರೆ ತಲೆ ಮ್ಯಾಗ ಯಾರ ತಲೆ ಮ್ಯಾಗ ಬೀಳಬಾರ್ದು ಅನ್ನೋದು. ಆ ಭರವಸೆ ಕೊಟ್ಟಿವಿ, ಏನು ಮಾಡ್ತಾನೆ ನೋಡ್ಬೇಕು. ಫೈನಲಿ ಫಿಟ್ಟಿಂಗ್ ಮಾಡಾಕತ್ತೇನ್ರಿ. ಇಷ್ಟೀಗ ಆತು. ಇನ್ನೇನ್ರಿ ಇದು ಮೇಲೆ ಕುಂದಿರ್ಬೇಕು. ಅಂದರೆ ನಾವು ದೇವ್ರಿಗೆ ಬೇಡ್ಕೊಳ್ಳೋದೇನಂದ್ರೆ ಫ್ಯಾನ್ ಯಾರ ತಲೆ ಮ್ಯಾಗ ಬೀಳಬಾರ್ದು ಅಂತಂದು. ಯಾಕಂದ್ರೆ ಈಗ ಅವನು ಫಸ್ಟ್ ಟೈಮ್ ಅನ್ನಕತ್ತಾನ. ಈಗ ಅಂತ ನನಗೆ ಸ್ವಲ್ಪ ಜಾಸ್ತಿನೇ ಶಾಕ್ ಆಗತ್ರಿ. ಅದು ಇದಲ್ಲ, ಇದು ಅಂತ ಫಸ್ಟ್ ಟೈಮ್. ಇದು ಬಿತ್ತಂದ್ರೆ ಮುಗೀತ. ಅದು ಏನು ಹೇಳ್ಬಾರ್ದು. ಅದು ಸ್ವಲ್ಪ ನೀವು ಇದು ಮಾಡ್ತೀರಿ. ಈಗ ಬಿಸಿ ಬಿಸಿ ಬಜ್ಜಿ ತಿನ್ನಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಬೆಳಗ್ಲಿಂದ ಊಟ ಆಗಿಲ್ಲ, ಏನಾಗಿಲ್ಲ. ಅದಕ್ಕೆ ಈಗ ವರುಣಿಗೆ ಸ್ವಲ್ಪ ಕೊಡಿಸಿದೆ ತಿನ್ನಂತ ಅಂದ್ರೆ. ಗೈಸ್ ಈಗ ಹೋಗೋಣ್ರಿ ಪ್ರಮೋಷನ್ಗೆ. ಯಾಕಂತಂದ್ರೆ ಬೆಳಗ್ಗೆ ಟಿಫಿನ್ ಆಗಿಲ್ಲ, ಮಧ್ಯಾಹ್ನ ಊಟ ಆಗಿಲ್ಲ. ಮಕ್ಕ ಮಾಡ್ತೀರಾ? ಬ್ಲ್ಯಾಕ್ ಇದೆ ನಾನು, ಸ್ವಲ್ಪ ಲಿಟಲ್ ಬಿಟ್ ಬ್ರೌನಿ ನಾನು. ಅದಕ್ಕೆ ಜಿಲ್ಲೆ ತಿನ್ನೋಣ ಹೋಗೊಮ್ಮ. ಈಗ ಹೋದ್ಮೇಲೆ ಪಟ ವಿಡಿಯೋಸ್ ಮಾಡ್ಕೊಂಡು ಮಾತಾಡೋಣ. ಹೊಸಪೇಟೆಗ ದೊಡ್ಡ ಅನಾಹುತ ಫ್ರಿಜ್ ಬಿಟ್ಟಾಗತ್ತೈತ್ರಿ. ಇದ್ರಾಗ ಬಿಟ್ಟಾಗತ್ತೈತಿ. ಅಂದರೆ ಇದು ಹಂಪಿ ರೋಡ್ ಇದ್ನಾಗ ಇದೇನು ಇರ್ತೀರಿ. ಇದು ಈ ಕಾಂಪೌಂಡ್ ಹೊಡೆದಾರ ನೋಡಿ ಗೈಸ್. ಈ ಥರ ಕಾಣುತ್ತಾ. ಹೊಡಿ ಈ ಥರ ತಿಂತಿ ಇಲ್ಲ ಒಂದಾ ಮಾತು. ಬಾ ತಿನ್ನ. ಎಷ್ಟು ಅಂದರೆ ಈಗಿನ ನಾಯಿಗೂ ಡಿಮ್ಯಾಂಡ್ ಬಂದ್ಬಿಡೈತ್ರಿ. ಅಂದರೆ ಹೇಳಕ್ಕೆ ಫ್ರೆಶ್ ಬನ್ರಿ ಗೈಸ್. ಫ್ರೆಶ್ ಬನ್ ಕಾಣಕತ್ತೈತ್ರಿ. ಹಾಂ ಫ್ರೆಶ್ ಬನ್ ಹಾಕೀನಿ. ಎಷ್ಟು ಡಿಮ್ಯಾಂಡಾಗ ಲುಕ್ ಬೇರೆ ಒಂದು ಮತ್ತೆ. ಲೈ ತಿನ್ನ ತಿನ್ಲೆ ಡಿಮ್ಯಾಂಡ್ ಬಂದೈತೆ ಅಂತ ತಿಳ್ಕೊಂಬಿಡ್ಬೇಕು ಗೈಸ್. ನಾವು ಏನು ಮಾಡೋಕ್ಕಲ್ಲ. ಕಟಿಂಗ್ ಶಾಪಿಗೆ ಹೊಂಟಿವ್ರಿ. ಸ್ವಲ್ಪ ಕಟಿಂಗ್ ಮಾಡಿಸ್ಬೇಕ್ರಿ. ಯಾಕಂದ್ರೆ ಭಾಳ ಮಂದಿ ನಮ್ಮ ಮನೆಗೆ ಉಳಾಕತ್ತಾರ, ಅದ್ರ ಸಿಡಿಯವಲ್ದು. ಬಟ್ ಆ ಥರ ಮಾಡಾಕತ್ತಾರ್ರಿ. ಈಗ ಫಸ್ಟ್ ಹೋಗಿ ಮಾಡಿಸ್ಬೇಕ್ರಿ, ಇಲ್ಲಾಂದ್ರೆ ಆಗಲ್ಲ. ಯಾಕಂದ್ರೆ ನಿನ್ನೆ ಮಂಗಳವಾರ ಮತ್ತು ಸೋಮವಾರ ಹಂಗಿಂಗೆ ಅಂದ್ರೆ ಇವತ್ತು ಬುಧವಾರ ಏನಿಲ್ಲ ಅಂತಂದು ಸೀದಾ ಬಂದ್ವಿ ರೀ. ಎಸ್ ಗೈಸ್ ಈಗ ನಿಂದಿರ್ಲಿ, ರೆಡ್ ಲೈಟ್ ಐತಲ್ಲಿ. ಎಸ್ ಗೈಸ್ ಈಗ ಹೋಗಿ ಮಾಡ್ಕೊಳಮ್ರಿ ಕಟಿಂಗ್. ಲೆಟ್ಸಿ ಏನಾಯ್ತು ಅಂತಂದ್ರೆ ಇಲ್ಲಿರೋರು ಉಲ್ಫ್ ಕಟ್ ಮಾಡಲ್ಲ ಅಂತಂದ್ರೆ ಅಣ್ಣಗೆ ಬರಲ್ಲಂತೆ.
ಈಗ ಮತ್ತೆ ಇದು ಆಗಬಾರ್ದಲ್ಲ. ಹೋದ್ಸಲ ದೀದಿ ಇದ್ರು ಅವ್ರು ಮಾಡಿದ್ರೆ, ಈ ಸಲ ಆಗಲಿಲ್ಲ ನೋಡಿ ಗೈಸ್. ರಾಕಿಂಗ್ ಬಾಯ್. ಅದಕ್ಕೆ ಈಗ ಹೋಗಿ ಬೇರೆ ಕಡೆ ಮಾಡಿಸ್ಬೋದು. ಟೋನಿಯನ್ನಿಗೆ ಬಂದಿದ್ವಿ, ವಾಪಸ್ ಹೊಂಟಿವ್ರಿ. ನಾಳೆ ಲೋರಿಯಲ್ಲಿ ಏನಿಲ್ಲ ಅನ್ನೋದು ಲೋರಿಯಲ್ಲಿಗೆ ಹೋಗ್ಬೇಕ್ರಿ. ಅಲ್ಲಿ ಯಾರು ಮಾಡ್ತಾರೆ ಇಲ್ಲಿ ನೋಡೋಣ. ಲೆಟ್ಸ್ ಸಿ ಆ್ಯಂಡ್ ನೋಡ್ಬೇಕ್ರಿ. ಯಾಕಂದ್ರೆ ನನಗೆ ಅದೇ ಉಲ್ಫ್ ಕಟ್ ಭಾಳ ಕರೆಕ್ಟ್ ಸೆಟ್ ಆಗಿತ್ತು ರೀ. ಈಗ ಮಾಡಿಸ್ಬೇಕಂದ್ರೆ ಸ್ವಲ್ಪ ಇದು ಆಗ್ಬೇಕಲ್ರಿ. ಈಗ ವರುಣಿಂದ ನನಗೆ ಕಮೆಂಟ್ ಮಾಡಿರಿ, ವರುಣ್ ಯಾಕೆ ಕಟ್ ಮಾಡ್ಸೇನಂತಂದು ನೋಡಮ್ಮ. ಈ ನೈಟ್ ಕಟ್ ಐ ಥಿಂಕ್ ಸೊ. ಈಗ ಪಾವ್ ಭಾಜಿ ತಿನ್ನೋಕೆ ಬಂದಿರಿ, ವಿಷ್ಣು ಪಾನಿಪುರಿ. ಇನ್ನೊಂದೇನಂತಂದ್ರೆ ಊಟ ಸ್ವಲ್ಪ ಸರಿಯಾಗಿಲ್ರಿ ಮಧ್ಯಾಹ್ನ. ಸರಿಯಾಗಿಲ್ಲ ಅಂತಂದ್ರೆ ಮಾಡಿಲ್ಲ. ಅದಕ್ಕೆ ವರುಣಿಗೆ ಥಮ್ಸಪ್ ಕೊಡೋಣ. ಮಕ್ಕ ತೋರಿಸಿಲ್ಲ ಅನ್ನಕತ್ತೀನಲ್ಲ, ತೋರಿಸಿನ ಮಕ್ಕ ಹೆಸರು ಕೇಳ್ತಿಲ್ಲ ಯಾರ ಥಮ್ಸಪ್ ಕೊಡ ಏನಾದ್ರು ಥಮ್ಸಪ್ ಕೊಡ ಥಮ್ಸಪ್ ಕುಡಿಯಾಕತ್ತಾನ. ನಾವು ಪಾವ್ ಭಾಜಿ ತಿನ್ನಾಕತ್ತೀವಿ. ಈಗ ಹೋಗ್ಬೇಕು, ಹೋಗಿ ಸ್ವಲ್ಪ ನೋಡ್ಕೋಬೇಕ್ರಿ. ಕಟಿಂಗ್ ಎದಕ್ಕಾಗಲಿಲ್ಲ ಅಂದ್ರೆ ಅದೇ ಹೇಳಿದ್ನಲ್ರಿ, ಅವ ಸ್ವಲ್ಪ ಮಾಡಲ್ಲ ಅಂದ್ಬಿಟ್ಟ. ಅದಕ್ಕೆ ಅಂದರೆ ಮಾಡಕ್ಕೆ ಬರಲ್ಲ ಅಂತಂದ ಉಲ್ಫ್ ಕಟ್. ಅದಕ್ಕೆ ಈಗ ನಾಳೆ ಏನದು ಲೋರಿಯಲ್ಲಿಗೆ ಹೋಗ್ಬೇಕು. ಅದಕ್ಕೆ ಹೋಗಿ ನೋಡಿ ಮಾಡಮ್ಮ. ಐಸಿ ಪಾವ್ ಭಾಜಿ ಇಲ್ಲಿ ಫೇಮಸ್ ಇರುತ್ತೆ, ಅನಾವತ್ ಇರುತ್ತೆ. ನೀವು ಸ್ವಲ್ಪ ತಿನ್ಕಂತ ನಾವು ತಿನ್ನಮ್ಮ. ಲೆಟ್ಸ್ ಗೋ. ಆ್ಯಂಡ್ ಈಗ ನೀರು ಕ್ಯಾನ್ ತಂದ್ವಿ ರೀ ಮನ್ಯಾಗ. ಸ್ವಲ್ಪ ನೀರು ಕ್ಯಾನ್ ಇತ್ತಂದ್ರೆ ಇವತ್ತು ಸ್ವಲ್ಪ ಲೇಟ್ ಆಗೈತೆ ರೀ ಮನ್ಯಾಗ. ನಿಯರ್ ಬೈ 10:30 ಆಗ್ಬೋದು. ಯಾಕಂದರೆ ಅಲ್ಲಿ ಬರೋದು ಜನರು ಬರೋದೇ ಅಷ್ಟೊತ್ತಿಗೆ ರೀ. ಅದಕ್ಕೆ ನಿನ್ನೆ ಅಲ್ಲಿ ಓನರ್ ಇದ್ರಲ್ರಿ ಒಬ್ಬ, ನಾವು 9ಕ್ಕೆ ಬಾಗ್ಲಕ್ಕೆ ಬಂದ್ಬಿಟ್ಟಲ್ಲಿ ಸ್ಟಾರ್ಟ್ ಆಗೋದ ಅವಾಗ ಅಂತಂದ್ರೆ. ಅದಕ್ಕೆ ಇವತ್ತು ನಾವು ಇರ್ತೀವಿ ರೀ. ನಾನು ವರುಣ 10-10:30 ಬರ್ತೀವಿ ರೀ. ಇವ್ರಿಗೆ ಹೇಳಿವ್ರಿ ಊಟ ಮಾಡಂತ, ಏನು ಮಾಡ್ತಾರೋ ಗೊತ್ತಿಲ್ಲ. ಏನು ಮಾತಾಡ್ರಿ ಮೇಡಮ್, ಅಂದ್ರೆ ಗೌರ್ಮೆಂಟ್ ಜಾಬ್ ಅಲ್ರಿ ನಮ್ಮ. ಹಾಂ ಮತ್ತೆ ನೀವೇನು ಹೇಳ್ತೀರಿ? ನಿಮ್ದೊಂದು ಬರಲಿ. ಹಾಂ ಚಟ್ನಿ ಮಾಡಿ ನೋಡಿ. ಎಸ್ ಗೈಸ್, ಈಗ ಹೋಗುವ, ಲೇಟ್ ಆಗೈತೆ. ಈಗ ಹೋಗಿ ಆಮೇಲೆ ಹೋಗ್ಬರ್ತೇನೆ. ಹಾಂ ನಾ ಎಲ್ಲ ತರ್ತನಾಳ. ನೀವು ಲೀಸ್ಟ್ ಮಾಡಿಬಿಡ್ರಿ. ಇಲ್ಲ ನಾನು ಕೂಡ ಡಿಮಾರ್ಟಿಗೆ ಬರ್ತೆ ಬಾ. ತರ್ತ ನಾಳೆ ಎಲ್ಲ ತೊಗೊಂಡ್ಬಿಡಮ್ಮ ಆಗಿದ್ದಾಗ. ಎಸ್ ಗೈಸ್, ಯಾಕಂದ್ರೆ ಸ್ವಲ್ಪ ಮನ್ಯಾಗ ತರಕಾರಿ ಗಿರ್ಕಾರಿ ಎಲ್ಲ ಖಾಲಿ ಆಗಿಬಿಡೈತ್ರಿ. ಅಂದ್ರೆ ತರಕ್ಕೆ ಆಗೋದು. ನಾಳೆ ಹೋಗಿ ಎಲ್ಲ ದಬಸ್ ಹಾಕೊಂಬಂದ್ಬಿಡಮ್ಮ. ಎಸ್ ಗೈಸ್, ಈಗ ಹೋಗುವ, ನೋಡುವ. ಲೆಟ್ಸ್ ಸಿ.